ಮಿತ್ರರೇ ನಮಸ್ಕಾರ. ಮಿತ್ರರೇ, ಅದೇನು ಅಂತ ಅರ್ಥನೇ ಆಗ್ತಾ ಇಲ್ಲ. ಬಂಗಾಳದ ಚುನಾವಣೆಯ ಬಗ್ಗೆ ಎಷ್ಟೇ ಮಾಹಿತಿ ಕೊಟ್ಟರೂ ಕೂಡ ಜನರಿಗೆ ಆ ಹಪಹಪಿ ಕಡಿಮೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ ಮಾಧ್ಯಮಗಳು ಬಂಗಾಳದ ಚುನಾವಣೆಯನ್ನ ಮದರ್ ಆಫ್ ಆಲ್ ಎಲೆಕ್ಷನ್ಸ್ ಅಂತ ಕರೀತಾ ಇದ್ದಾವೆ. ಈ ಹಿಂದಿನ ವಿಡಿಯೋದಲ್ಲಿ ಬಂಗಾಳದಲ್ಲಿ 2ನೇ ಹಂತದ ಚುನಾವಣೆಗೆ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದ್ದಾವೆ, 8 ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಟಿಎಂಸಿಯ ಬಲಾಬಲ ಹೇಗಿದೆ, ಯಾರ ಕೈ ಮೇಲಾಗಬಹುದು, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ವಿಶ್ಲೇಷಣೆ ಮಾಡಿದ್ದೆ. ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೋಡಿ, ನಿಮಗೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಮಿತ್ರರೇ, ಈ ವಿಡಿಯೋ ಮಾಡೋದಕ್ಕೆ ಒಂದು ಪ್ರಮುಖ ಕಾರಣ ಇದೆ. ಅದೇನು ಕೇಳಿದ್ರೆ, ಬಂಗಾಳವನ್ನ ಗೆಲ್ಲೋದು ಸೋಲೋದು ಹಾಗಿರಲಿ, ಸ್ವತಃ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡಿರುವಂತಹ ಅವರ ಕ್ಷೇತ್ರ ಆದಂತಹ ಭವಾನಿಪುರದಲ್ಲೇ ಮಮತಾ ಗೆಲ್ಲೋದು ಕಷ್ಟ ಇದೆ. ಈ ರೀತಿಯ ಸುದ್ದಿಗಳು ಕಳೆದ ಒಂದು 2-3 ದಿನದಿಂದ ಬಹಳ ಸದ್ದು ಮಾಡ್ತಾ ಇದೆ. ರಾಷ್ಟ್ರಮಟ್ಟದ ಮಾಧ್ಯಮಗಳು ಬಹಳ ದೊಡ್ಡ ದೊಡ್ಡ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡ್ತಾ ಇದ್ದಾವೆ. ಗ್ರೌಂಡ್ ರಿಪೋರ್ಟ್ ಮಾಡಿದಂಥ ಕೆಲ ರಿಪೋರ್ಟರ್ಗಳು ಕೂಡ ಬಹಳ ಟಫ್ ಬ್ಯಾಟಲ್ ಇದೆ ಅಂತ ಹೇಳ್ತಾ ಇದ್ದಾರೆ. 2021ರಲ್ಲೂ ಕೂಡ ಮಮತಾ ಬ್ಯಾನರ್ಜಿ ತನ್ನ ಕ್ಷೇತ್ರದಲ್ಲಿ ಸೋಲು ಕಂಡಿದ್ರು. 2026ರಲ್ಲಿ ಇದು ಪುನರಾವರ್ತನೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾದರೆ ಮಿತ್ರರೇ, ಭವಾನಿಪುರದಲ್ಲಿ ದೀದಿಯ ವಿರುದ್ಧವಾಗಿ ಯಾಕೆ ಈ ಮಾತು ಕೇಳಿ ಬರ್ತಾ ಇದೆ, ಕ್ಷೇತ್ರದ ಚಿತ್ರಣ ಹೇಗಿದೆ, ಅದರ ಬಗ್ಗೆ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತೀನಿ. ಎರಡನೇದಾಗಿ, ನಿನ್ನೆಯಿಂದಲೂ ಕೂಡ ಬಂಗಾಳದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಬಗ್ಗೆ ಬಹಳ ಸುದ್ದಿ ಆಗ್ತಾ ಇದೆ. ಅದು ಸಹ ಯುಪಿಯ ಯೋಗಿ ಆದಿತ್ಯನಾಥ್ ಸರ್ಕಾರದ ಪೊಲೀಸ್ ಆಫೀಸರ್ ಬಗ್ಗೆ. ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಆಫೀಸರ್ಗಳು ಯಾವ ರೀತಿಯಾಗಿ ಡೈಲಾಗ್ ಹೊಡಿತಾರೋ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದ ದೀದಿಯ ಭದ್ರಕೋಟೆಯಲ್ಲಿ ನಿಂತ್ಕೊಂಡು ದೀದಿಯ ಓರ್ವ ಚೇಲಾನಿಗೆ ಆವಾಜ್ ಹಾಕಿದ್ದಾರೆ. ಆ ವಿಡಿಯೋ ಈಗ ಬಹಳ ವೈರಲ್ ಆಗ್ತಾ ಇದೆ, ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿದೆ. ಒಂದು ವೇಳೆ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದಿದ್ದೇ ಆದರೆ ಪೊಲೀಸರು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ, ದೀದಿ ಪೊಲೀಸರಿಗೂ ಉತ್ತರ ಪ್ರದೇಶದ ಪೊಲೀಸರಿಗೂ ಯಾವ ರೀತಿಯಾದಂತಹ ವ್ಯತ್ಯಾಸ ಇದೆ ಅಂತ ಬಂಗಾಳದ ಜನರಿಗೆ ಮನವರಿಕೆ ಮಾಡಿಕೊಡುವ ರೀತಿಯಲ್ಲಿದೆ ಈ ಒಂದು ವಿಡಿಯೋ. ಅದ್ರ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಜೊತೆಗೆ ಅಮಿತ್ ಶಾ ಒಂದು ಬಹಳ ಇಂಪಾರ್ಟೆಂಟ್ ಘೋಷಣೆ ಮಾಡಿದ್ದಾರೆ. ಇದು ಸಹ ಬಂಗಾಳದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಮಮತಾ ಬ್ಯಾನರ್ಜಿ ಅವರ ಭವಾನಿಪುರದಿಂದ ಶುರು ಮಾಡೋಣ. ಮಿತ್ರರೇ, ಈ ಭವಾನಿಪುರದ ಬಗ್ಗೆ ಹೇಳೋದಕ್ಕೂ ಮುಂಚೆ ನಾನು 2021ರ ಇತಿಹಾಸಕ್ಕೆ ಹೋಗ್ತೀನಿ. 2021ರ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಎಲ್ಲಾ ಸಾಮರ್ಥ್ಯವನ್ನು ಪ್ರಯೋಗ ಮಾಡಿಬಿಟ್ಟು ಬಂಗಾಳದ ಚುನಾವಣೆಯನ್ನ ಎದುರಿಸಿತ್ತು. 2021ರಲ್ಲಿ ಅವರಿಗೆ ಅಧಿಕಾರ ಸಿಕ್ಕಲಿಲ್ಲ ನಿಜ, ಆದರೆ ದೀದಿಯನ್ನ ಸೋಲಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಹೌದು ಮಿತ್ರರೇ, ಬಹಳ ಕಾಲದಿಂದ ಬಂಗಾಳದಲ್ಲಿ ದೀದಿಯ ರೈಟ್ ಹ್ಯಾಂಡ್ ಆಗಿದ್ದಂತಹ ಸುವೇಂದು ಅಧಿಕಾರಿಯನ್ನ ಬಿಜೆಪಿ ತನ್ನ ಪಕ್ಷಕ್ಕೆ ಕರೆತಂದಿತ್ತು. ಯಾವ ರೀತಿಯಾಗಿ ಬಿಂಬಿಸಲಾಗಿತ್ತು ಅಂತಂದ್ರೆ, ಸುವೇಂದು ಅಧಿಕಾರಿ ಮುಂದೆ ಬಂಗಾಳದ ಮುಖ್ಯಮಂತ್ರಿ ಅಭ್ಯರ್ಥಿ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸುವೇಂದು ಅಧಿಕಾರಿಯೇ ಮುಖ್ಯಮಂತ್ರಿ ಅನ್ನುವ ರೀತಿಯಲ್ಲಿ 2021ರಲ್ಲೇ ಬಿಂಬಿಸಲಾಗಿತ್ತು. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಚಿತ್ರಣ ಇದೆ, ಅದು ಬೇರೆ ವಿಚಾರ. ಈ ಸುವೇಂದು ಅಧಿಕಾರಿ ಬಿಜೆಪಿಗೆ ಹೋಗ್ತಾರಲ್ಲ, ಇದು ಮಮತಾ ಬ್ಯಾನರ್ಜಿಗೆ ಒಂದು ರೀತಿಯಲ್ಲಿ ಗರ್ವಭಂಗ ಆದಂತಾಗತ್ತೆ, ಅವರ ಈಗೋಗೆ ಹರ್ಟ್ ಆಗುತ್ತೆ. ನಾನು ಬೆಳೆಸಿದಂತಹ ಒಬ್ಬ ವ್ಯಕ್ತಿ ನನ್ನ ಎದುರುಗಡೆ ನಿಂತ್ಕೊಳ್ತಾನ, ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾನ, ಗೆದ್ರಲ್ವಾ ಆತ ಮುಖ್ಯಮಂತ್ರಿ ಅಭ್ಯರ್ಥಿ ಆಗೋದು ಅಂತ ಹೇಳ್ಬಿಟ್ಟು ಸುವೇಂದು ಅಧಿಕಾರಿ ಎಲ್ಲಿ ಗೆಲ್ತಾ ಇದ್ರಲ್ಲ, ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರ, ಅಲ್ಲಿಗೆ ಮಮತಾ ಬ್ಯಾನರ್ಜಿ ಹೋಗಿ ಸ್ಪರ್ಧೆ ಮಾಡ್ತಾರೆ. 2021ರ ಚುನಾವಣೆಯಲ್ಲಿ 293 ವಿಧಾನಸಭಾ ಕ್ಷೇತ್ರಗಳು ಒಂದು ತೂಕ, ಆದರೆ ನಂದಿಗ್ರಾಮದ ಫೈಟ್ ಇದೆಯಲ್ಲ ಅದೇ ಇನ್ನೊಂದು ತೂಕ. ದೀದಿ ವರ್ಸಸ್ ದಾದಾ ಅಂತ ಬಹಳ ದೊಡ್ಡ ಫೈಟ್ ನಡೆಯುತ್ತೆ. ಅಂತಿಮವಾಗಿ ಮಮತಾ ಬ್ಯಾನರ್ಜಿ 1956 ಮತಗಳ ಅಂತರದಿಂದ ಸೋಲ್ತಾರೆ. ಒಂದು ಕಡೆ ಟಿಎಂಸಿ ಏನೋ ಅಧಿಕಾರಕ್ಕೆ ಬಂದ್ಬಿಡುತ್ತೆ, ಆದರೆ ಹಾಲಿ ಮುಖ್ಯಮಂತ್ರಿ ಆಗಿದ್ದಂತಹ, ಭವಿಷ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ನಂದಿಗ್ರಾಮದಲ್ಲಿ ಸೋತ್ ಹೋಗಿರ್ತಾರೆ. ಅನಂತರದಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಆದರೆ 6 ತಿಂಗಳ ಒಳಗಾಗಿ ಯಾವುದಾದ್ರೂ ಕ್ಷೇತ್ರದಿಂದ ಗೆಲ್ಲಲೇಬೇಕಾಗಿತ್ತಲ್ಲ, ಆಗ ಅವರು ವಾಪಸ್ ಹೋಗಿದ್ದು ಭವಾನಿಪುರಕ್ಕೆ. ಭವಾನಿಪುರ ಮಮತಾ ಬ್ಯಾನರ್ಜಿ ಅವರ ಓನ್ ಕ್ಷೇತ್ರ. ಅವರು ಈ ಹಿಂದಿನಿಂದಲೂ ಕೂಡ ಅಂದರೆ 2011ರಿಂದ ಅಲ್ಲೇ ಗೆಲ್ತಾ ಬಂದಂತಹ ಕ್ಷೇತ್ರ. ಅದರಲ್ಲಿ ಬಹಳ ಹೋಲ್ಡ್ ಇತ್ತು. 2021ರಲ್ಲಿ ಸೋವನ್ದೇಬ್ ಚಟ್ಟೋಪಾಧ್ಯಾಯ ಅನ್ನುವಂಥವರು ಟಿಎಂಸಿಯಿಂದಲೇ ಗೆದ್ದಿದ್ರು. ಅವರ ರಾಜೀನಾಮೆಯನ್ನು ಪಡೆದುಕೊಂಡು ಮಮತಾ ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಬರೋಬ್ಬರಿ 58,835 ಮತಗಳ ಅಂತರದಿಂದ ಮಮತಾ ಗೆದ್ದು ಬೀಗ್ತಾರೆ. ಮಿತ್ರರೇ, ಇದೆಲ್ಲ ಇತಿಹಾಸ. ಆದರೆ 2026ರಲ್ಲಿ ಇಲ್ಲಿನ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ. ಯಾಕೆ ಕೇಳಿದ್ರೆ, 2021ರಲ್ಲಿ ಹೇಗೆ ನಂದಿಗ್ರಾಮಕ್ಕೆ ಮಮತಾ ಬ್ಯಾನರ್ಜಿ ಹೋಗಿ ಸುವೇಂದು ಅಧಿಕಾರಿಗೆ ಸವಾಲ್ ಹಾಕಿದ್ರಲ್ಲ, ಈ ಬಾರಿ ಸುವೇಂದು ಅಧಿಕಾರಿ ನಂದಿಗ್ರಾಮದಲ್ಲೇನೋ ಸ್ಪರ್ಧೆ ಮಾಡಿದ್ದಾರೆ. ತನ್ನ 2ನೇ ಕ್ಷೇತ್ರವಾಗಿ ಭವಾನಿಪುರವನ್ನು ಆಯ್ಕೆ ಮಾಡಿಕೊಂಡು ಇಲ್ಲೂ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇದನ್ನ ಮಮತಾ ಬ್ಯಾನರ್ಜಿ ಊಹೆ ಮಾಡಿರಲಿಲ್ಲ. ಮಿತ್ರರೇ, ಸುವೇಂದು ಅಧಿಕಾರಿ ಏನು ಸಣ್ಣ ನಾಯಕ ಅಲ್ಲ, ತುಂಬಾ ಪಾಪ್ಯುಲರ್ ಲೀಡರ್. ಹಾಗೆ ಅವರು ಭವಾನಿಪುರಕ್ಕೆ ಬಂದು ಕೇವಲ ಸಂದೇಶ ಕೊಡೋದಕ್ಕೋಸ್ಕರವಾಗಿ ಮಾತ್ರ ಒಂದು ಸಾಂಕೇತಿಕ ಸ್ಪರ್ಧೆ ಮಾಡಿದ್ದು ಕೂಡ ಅಲ್ಲ.
ತನ್ನ ಪೂರ್ಣ ಸಾಮರ್ಥ್ಯವನ್ನು ಪ್ರಯೋಗ ಮಾಡಿದರೆ ಭವಾನಿಪುರದ ಪ್ರತಿ ಮನೆಯನ್ನು ಕೂಡ ರೀಚ್ ಆಗಿದ್ದಾರೆ. ಇದು ಮಮತಾ ಬ್ಯಾನರ್ಜಿ ಅವರಿಗೆ ಭಾರಿ ಆತಂಕವನ್ನು ತಂದಿಟ್ಟಿದೆ. ಮಮತಾ ಬ್ಯಾನರ್ಜಿ ಅವರು ಯಾವತ್ತೂ ಕೂಡ ಭವಾನಿಪುರದಲ್ಲಿ ಹೋಗಿ ತನ್ನ ಪರವಾಗಿ ಮತಯಾಚನೆ ಮಾಡ್ತಾ ಇರಲಿಲ್ಲ. ಅವರು ನಾಮಿನೇಷನ್ ಫೈಲ್ ಮಾಡಿ ಬರ್ತಾ ಇದ್ರು, ಅನಂತರದಲ್ಲಿ ಕಾರ್ಯಕರ್ತರು ಅವರನ್ನು ಗೆಲ್ಲಿಸ್ಕೊಂಡು ಬರ್ತಾ ಇದ್ರು. ಆ ಮಟ್ಟಿಗೆ ಈಸಿ ಆಗಿದ್ದಂತಹ ಒಂದು ಕ್ಷೇತ್ರ. ಈ ಬಾರಿ ಮಮತಾ ಬ್ಯಾನರ್ಜಿ ಕಟ್ಟ ಕಡೆಯ ದಿನವೂ ಕೂಡ ಪಾದಯಾತ್ರೆ ಮಾಡಿಬಿಟ್ಟು ಮತಯಾಚನೆ ಮಾಡಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಟಫ್ ಬ್ಯಾಟಲ್ ಈ ಬಾರಿ ಇದೆ. ಯಾಕೆ ಮಮತಾ ಬ್ಯಾನರ್ಜಿ ಅವರಿಗೆ ಹಿನ್ನಡೆಯ ಆತಂಕ ಶುರುವಾಗಿದೆ ಕೇಳಿದ್ರೆ ಭವಾನಿಪುರದ ಚಿತ್ರಣ. ಮಿತ್ರರೇ, ಭವಾನಿಪುರ ಬರುವಂತಹದ್ದು ಕೋಲ್ಕತ್ತಾ ನಗರ ಪ್ರದೇಶದಲ್ಲಿ. ಇಲ್ಲಿ ಒಟ್ಟು 8 ವಾರ್ಡ್ಗಳು ಬರ್ತವೆ. ಅದರಲ್ಲಿ ಕಳೆದ ಬಾರಿ ಅಂದರೆ 2024 ಲೋಕಸಭಾ ಚುನಾವಣೆಯಲ್ಲಿ 5 ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. ಇದು ಒಂದು ಕಡೆ ಆತಂಕಕ್ಕೆ ಕಾರಣ. ಎರಡನೇದಾಗಿ ಈ ಭವಾನಿಪುರದ ವೋಟರ್ಸ್ ಇದ್ದಾರಲ್ಲ, ಈ ಪೈಕಿ 42% ಇರುವಂತಹದ್ದು ಬಂಗಾಳಿ ಹಿಂದೂಗಳು, ಇನ್ನು 34% ನಾನ್ ಬೆಂಗಾಲಿ ಹಿಂದೂಗಳು. ಇದರಲ್ಲಿ ಗುಜರಾತ್ ಮೂಲದವರು ಇದ್ದಾರೆ, ಉತ್ತರ ಪ್ರದೇಶ ಮೂಲದವರು ಇದ್ದಾರೆ, ಬಿಹಾರದವರು ಇದ್ದಾರೆ. ಇವರೆಲ್ಲರೂ ಕೂಡ ಬಂಗಾಳದಲ್ಲಿ ಕೆಲಸಕ್ಕೋಸ್ಕರವಾಗಿ ವಲಸೆ ಬಂದು ನೆಲೆಸಿದಂತಹ ಕುಟುಂಬಗಳು. ಇನ್ನೊಂದು ಕಡೆ 24% ಮುಸ್ಲಿಮರಿದ್ದಾರೆ. ಈ ಮುಸ್ಲಿಮರ ವೋಟ್ಗಳು ಖಂಡಿತವಾಗ್ಲೂ ಕೂಡ ಮಮತಾ ಬ್ಯಾನರ್ಜಿಗೆ ಬರುತ್ತೆ, ಅದರಲ್ಲೇನೂ ಡೌಟ್ ಇಲ್ಲ. ಆದರೆ ಈ ಬೆಂಗಾಲಿ ಹಿಂದೂಗಳು ಮತ್ತು ನಾನ್ ಬೆಂಗಾಲಿ ಹಿಂದೂಗಳಿದಾರಲ್ಲ, ಇವರ ವೋಟ್ಗಳನ್ನು ಸೆಳೆಯೋದಕ್ಕೆ ಸುವೇಂದು ಅಧಿಕಾರಿ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಬಿಜೆಪಿಯವರು ಮನೆಗೂ ಕೂಡ ರೀಚ್ ಆಗಿ ಜನರನ್ನ ಕನ್ವಿನ್ಸ್ ಮಾಡುವಲ್ಲಿ ಒಂದು ಹಂತಕ್ಕೆ ಯಶಸ್ವಿಯಾಗಿದ್ದಾರೆ. ಇದು ದೀದಿಯನ್ನ ಮತ್ತು ದೀದಿ ಪಕ್ಷವನ್ನ ಯಾವ ಮಟ್ಟಿಗೆ ಒತ್ತಡಕ್ಕೆ ಸಿಕ್ಕಾಕ್ಸಿದೆ ಅಂತಂದ್ರೆ, ಭವಾನಿಪುರದಲ್ಲಿ ಟಿಎಂಸಿ ಕಾರ್ಯಕರ್ತರ ಘೋಷಣೆ ಏನು ಗೊತ್ತಾ? ಗೋರೆರ್ ಮೊಯಿ ಅಂದ್ರೆ ಮನೆಯಲ್ಲಿ ಹುಟ್ಟಿದ ಮಗಳು ಅಂತ ಅರ್ಥ. ಮಹಿಳಾ ವೋಟರ್ಗಳು ಕೈತಪ್ಪು ಹೋಗದಂತೆ ಭಾರಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ತನ್ನ ಸ್ವಂತ ಕ್ಷೇತ್ರ ಭವಾನಿಪುರ ಮಮತಾ ಬ್ಯಾನರ್ಜಿ ಅವರನ್ನ ಕಂಗೆಡಿಸಿ ಬಿಟ್ಟಿದೆ. ಮಿತ್ರರೇ, ಭವಾನಿಪುರದಲ್ಲಿ ಸುವೇಂದು ಅಧಿಕಾರಿ ಗೆಲ್ತಾರೆ ಅಂತ ನಾನಂತೂ ಹೇಳೋದಿಲ್ಲ. ಗೆದ್ರೂ ಗೆಲ್ಲಬಹುದು, ಸೋತರೂ ಸೋಲ್ಬಹುದು. ಆದರೆ ಒಂದು ಸತ್ಯ ಏನು ಕೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಬಹಳಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಈ ಹಿಂದಿನಷ್ಟು ಈಸಿಯಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲೇ ಅರ್ಥ ಆಗ್ತಾ ಇದೆ. ಇದಿಷ್ಟು ಭವಾನಿಪುರದ ವಿಚಾರವಾದರೆ, ನೀವು ನಿನ್ನೆಯಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಗಮನಿಸಿರಬಹುದು. ಅದೇನು ಕೇಳಿದ್ರೆ, ಉತ್ತರ ಪ್ರದೇಶ ಮೂಲದ ಓರ್ವ IPS ಆಫೀಸರ್ ಬಂಗಾಳದಲ್ಲಿ ಸದ್ದು ಮಾಡುತ್ತಿರೋದು. ಅವರ ಹೆಸರು ಅಜಯ್ ಪಾಲ್ ಶರ್ಮಾ. ಇವರು ಉತ್ತರ ಪ್ರದೇಶದ DIG ರ್ಯಾಂಕ್ನ IPS ಆಫೀಸರ್. ಉತ್ತರ ಪ್ರದೇಶದಲ್ಲಿ ಇವರನ್ನ ಸಿಂಗಮ್ ಅಂತಲೇ ಕರೆಯಲಾಗುತ್ತೆ. ಯಾಕೆ ಕೇಳಿದ್ರೆ, ಇವರೊಬ್ಬ ಎನ್ಕೌಂಟರ್ ಸ್ಪೆಷಲಿಸ್ಟ್. ಉತ್ತರ ಪ್ರದೇಶದಲ್ಲಿ ಬಹಳ ಮನೆ ಮಾತಾಗಿದ್ದಾರೆ, ಸಿಂಗಮ್ ಅಂತಲೇ ಕರೀತಾರೆ. ಯೋಗಿಯ ಬಹಳ ನಿಷ್ಠಾವಂತ ಅಧಿಕಾರಿಯೂ ಕೂಡ ಹೌದು. ಈ ಬಾರಿಯ ಬಂಗಾಳದ ಚುನಾವಣೆಯಲ್ಲಿ ಈ ಅಜಯ್ ಪಾಲ್ ಶರ್ಮಾರನ್ನ ಚುನಾವಣಾ ಆಯೋಗ ಬಂಗಾಳಕ್ಕೆ ಡೆಪ್ಯುಟೇಷನ್ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ದಕ್ಷಿಣದ 24 ಪರಗಣ ಜಿಲ್ಲೆಗೆ ಚುನಾವಣಾ ವೀಕ್ಷಕರಾಗಿ ಇವರನ್ನು ನೇಮಕ ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿರಬಹುದು, ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಈ ದಕ್ಷಿಣದ 24 ಪರಗಣ ಜಿಲ್ಲೆ ಇದೆಯಲ್ಲ, ಇದು ಮಮತಾ ಬ್ಯಾನರ್ಜಿ ಅವರ ಭದ್ರಕೋಟೆ. ಯಾಕೆ ಅಂತಂದ್ರೆ ಇಲ್ಲಿ ಒಟ್ಟು 25 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 36% ಮುಸ್ಲಿಮರಿರುವಂತಹ ಪ್ರದೇಶವೂ ಕೂಡ ಹೌದು. 2021 ಚುನಾವಣೆಯಲ್ಲಿ TMC ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿತ್ತು. ಆ ಮಟ್ಟಿಗೆ ಈ ಸೌತ್ 24 ಪರಗಣ ಜಿಲ್ಲೆಯಲ್ಲಿ TMC ತನ್ನ ಹಿಡಿತವನ್ನು ಹೊಂದಿದೆ. ಮಿತ್ರರೇ, ಈ ಬಾರಿಯೂ ಕೂಡ ಪುನರಾವರ್ತನೆ ಆಗಬೇಕು ಅಂತ TMC ಬಯಸ್ತಾ ಇದೆ. ಅಂದರೆ 25ಕ್ಕೆ 25 ಗೆಲ್ಲಬೇಕು ಅಂತ. ಆದರೆ TMC ಗೆಲ್ಲೋದಕ್ಕೆ ಬಯಸುತ್ತೆ. ಆದರೆ ಅದು ಹೇಗೆ ಅಂತ ನಿಮಗೆಲ್ಲ ಗೊತ್ತಲ್ಲ. ಅವರು ಮತಯಾಚನೆಗಿಂತ ಹೆಚ್ಚಾಗಿ ಧಮಕಿ ಹಾಕೋದರಲ್ಲಿ ನಂಬಿಕೆ ಇಟ್ಟಂತಹ ವ್ಯಕ್ತಿಗಳು. ಹೀಗಿರುವಾಗ TMC ಪಕ್ಷದ ನಾಯಕನಾಗಿರುವಂತಹ ಜಹಾಂಗೀರ್ ಅನ್ನುವಂತಹ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ವೋಟರ್ಸ್ಗಳಿಗೆ ವಿಪರೀತವಾಗಿ ಧಮಕಿ ಹಾಕ್ತಾ ಇದ್ದ. ಇದು ಗೊತ್ತಾಗ್ತಿದ್ದ ಹಾಗೆ CAPF ಸಿಬ್ಬಂದಿಗಳೊಂದಿಗೆ ಅಜಯ್ ಪಾಲ್ ಶರ್ಮಾ ಆ ಜಹಾಂಗೀರನ ಮನೆ ಮುಂದಕ್ಕೆ ಹೋಗ್ತಾರೆ. ಮನೆಯವರೆಲ್ಲ ಹೊರಗೆ ಬರ್ತಾರೆ, ಜೊತೆಗೆ ಸ್ಥಳೀಯರು ಕೂಡ ಅಲ್ಲಿ ಜಮಾವಣೆಗೊಳ್ತಾರೆ. ಆ ಸಂದರ್ಭದಲ್ಲಿ ಖಡಕ್ IPS ಆಫೀಸರ್ ಆಗಿರುವಂತಹ ಅಜಯ್ ಪಾಲ್ ಶರ್ಮಾ, ನೀವು ಸಿನಿಮಾಗಳಲ್ಲೆಲ್ಲ ನೋಡ್ತಿರಲ್ಲ, ಅದೇ ರೀತಿಯಾಗಿ ಧಮಕಿ ಹಾಕ್ತಾರೆ. ಜಹಾಂಗೀರನ ಮನೆಯವರು ಇಲ್ಲಿ ನಿಂತಿದ್ದೀರಿ ಅಂತ ಗೊತ್ತು. ಜಹಾಂಗೀರನಿಗೆ ವಿಷಯ ತಿಳಿಸಿ ವೋಟರ್ಸ್ಗಳಿಗೆ ಧಮಕಿ ಹಾಕೋದನ್ನೆಲ್ಲ ನಿಲ್ಲಿಸಬೇಕು. ಅಂತಹದ್ದೇನಾದರೂ ಆಗಿದ್ದೇ ಆದರೆ ಆನಂತರ ಅಳ್ತಾ ಕೂತ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಹೀಗಂತ ಅಜಯ್ ಪಾಲ್ ಶರ್ಮಾ ಜಹಾಂಗೀರನ ಮನೆಯವರ ಮುಂದೆ ಧಮಕಿ ಹಾಕ್ತಾರೆ. ಮಿತ್ರರೇ, ಇದರ ಅರ್ಥ ಸ್ಪಷ್ಟವಾಗಿದೆ. ಒಂದು ವೇಳೆ ಜಹಾಂಗೀರ ಬೆದರಿಕೆ ಹಾಕೋದನ್ನು ಮುಂದುವರಿಸಿದ್ದೆ ಆದರೆ UPL ನಾನು ಹೇಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ನೋ ಅದೇ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ. ಈಗ ಜಹಾಂಗೀರನ ಮನೆಯವರು ಅಳ್ತಾ ಕೂರ್ತಾರೆ ಅಂತಂದರೆ ಜಹಾಂಗೀರ ನೆಟ್ಟಗಿಲ್ಲ ಅಂತ ಅರ್ಥ ತಾನೆ. ಆ ರೇಂಜ್ನಲ್ಲಿ ಅಜಯ್ ಪಾಲ್ ಶರ್ಮಾ ಧಮಕಿ ಹಾಕ್ತಾರೆ. ಮಿತ್ರರೇ, ಇದು UPಯಲ್ಲಿ ಈ ವಿಡಿಯೋ ಹೊರ ಬಂದಿದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ. ಅಲ್ಲಿನ ಪೊಲೀಸರಿಗೆ ಆ ದಮ್ಮು ಇದೆ, ತಾಕತ್ತು ಇದೆ, ಧಮಕಿ ಹಾಕ್ತಾರೆ. ಇದು ಬಂಗಾಳದವರಿಗೆ ವಿಶೇಷವಾಗಿ ಕೇಳ್ತಾ ಇದೆ. ಯಾಕೆ ಅಂತಂದರೆ ಅಲ್ಲಿನ ಪೊಲೀಸರು ಯಾವತ್ತೂ ಧಮಕಿ ಹಾಕೋದಿರಬಹುದು, ಜನರಿಗೆ ಹೆದರಿಸಿದ್ದಿರಬಹುದು, ಇದೆಲ್ಲ ಗೊತ್ತೇ ಇಲ್ಲ.
ಅಲ್ಲಿನ ಪೊಲೀಸರು ದೇಶದ ರಾಷ್ಟ್ರಪತಿಗಷ್ಟು ಗೌರವ ಕೊಡ್ತಾರೆ ಇಲ್ವೋ ನನಗಂತೂ ಗೊತ್ತಿಲ್ಲ. TMC ಬಾವುಟ ಹಿಡ್ಕೊಂಡಂಥ ಒಬ್ಬ ಕಾರ್ಯಕರ್ತನಿಗೆ ಹೆಚ್ಚು ಗೌರವ ಕೊಡ್ತಾರೆ. ಆ ಮಟ್ಟಿಗೆ ಬಂಗಾಳದ ಪೊಲೀಸರು ಹಲ್ಲು ಕಿತ್ತ ಹಾವುಗಳು. ದೀದಿ ಏನು ಹೇಳ್ತಾರೋ, ದೀದಿ ಎಲ್ಲಿ ಗೆರೆ ಹಾಕ್ತಾರೋ ಅದನ್ನು ದಾಟಿ ಬಂಗಾಳದ ಪೊಲೀಸರಿಗೆ ಗೊತ್ತೇ ಇಲ್ಲ. ಈ ಪೊಲೀಸರು ಧಮಕಿ ಹಾಕೋದು, ಹೆದರಿಸೋದು, ಬೆದರಿಸೋದು ಇದೆಲ್ಲ ಸಿನಿಮಾದಲ್ಲಿ ಅಷ್ಟೇ ಅಂತ ಅಂದುಕೊಂಡಿದ್ದಾರೆ. ಅಂತಹದ್ರ ಮಧ್ಯದಲ್ಲಿ ಅಜಯ್ ಪಾಲ್ ಶರ್ಮಾ ರಿಯಲ್ ಸಿಂಗಂ ರೀತಿಯಲ್ಲಿ ನಿಂತ್ಕೊಂಡು ಧಮಕಿ ಹಾಕ್ತಾರಲ್ಲ, TMC ಕಾರ್ಯಕರ್ತರನ್ನ ನಡುಗಿಸಿ ಬಿಟ್ಟಿದೆ. TMC ಇದಕ್ಕೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ವಿಪರೀತವಾಗಿ ಟೀಕೆ ಮಾಡಿದೆ. ಅದಕ್ಕೆ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಪಕ್ಷ ಸಾಥ್ ಕೊಟ್ಟಿದೆ. ಇದಿಷ್ಟು ಅಜಯ್ ಪಾಲ್ ಶರ್ಮಾರ ಕಥೆಯಾದರೆ, ಇನ್ನೊಂದು ಕಡೆ ಅಮಿತ್ ಶಾ ಕೂಡ ಮತ್ತೊಂದು ಇಂಪಾರ್ಟೆಂಟ್ ಘೋಷಣೆಯನ್ನು ಮಾಡಿದ್ದಾರೆ. ಬಂಗಾಳದಲ್ಲಿ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಹಾಗಂತ ಮಾತ್ರಕ್ಕೆ ಬಂಗಾಳದಲ್ಲಿ ಈ CAPF ಸಿಬ್ಬಂದಿಗಳಿದಾರಲ್ಲ, ಇವರು ಜಾಗ ಖಾಲಿ ಮಾಡೋದಿಲ್ಲ. ಇವರು ಮುಂದಿನ 2 ತಿಂಗಳು ಬಂಗಾಳದಲ್ಲೇ ಇರ್ತಾರೆ. ಬಂಗಾಳದಲ್ಲಿ ನಮ್ಮ ಸರ್ಕಾರ ಬಂದ ಬಳಿಕವೂ ಕೂಡ CAPF ಸಿಬ್ಬಂದಿ ಇಲ್ಲೇ ಇರ್ತಾರೆ, ಇಲ್ಲಿನ ಸೆಕ್ಯೂರಿಟಿಯನ್ನು ನೋಡ್ಕೊಳ್ತಾರೆ ಅಂತ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಅಮಿತ್ ಶಾರ ಈ ಘೋಷಣೆ ಇದೆಯಲ್ಲ, ಇದ್ರ ಬಗ್ಗೆ ವ್ಯಾಪಕ ಚರ್ಚೆಗಳಾಗ್ತಾ ಇದ್ದಾವೆ. ಯಾಕೆ ಕೇಳಿದ್ರೆ, ಯಾವುದೇ ರಾಜ್ಯದಲ್ಲಿ ಚುನಾವಣೆ ಆದರೂ ಕೂಡ ಅಲ್ಲಿಗೆ CAPF ಅಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಏನಿದೆ, ಅವರು ಬರುವಂತಹದ್ದು ಕಾಮನ್. ಸಂಖ್ಯೆಗಳಲ್ಲಿ ವ್ಯತ್ಯಾಸ ಇರುತ್ತಷ್ಟೇ. ಈಗ ಕರ್ನಾಟಕದಂತಹ ರಾಜ್ಯಗಳಲ್ಲಿ ಚುನಾವಣೆ ಆದರೆ ಕೆಲವೇ ಸಾವಿರ ಸಂಖ್ಯೆಯಲ್ಲಿ ಬರಬಹುದು. ಈಗ ಬಂಗಾಳದಲ್ಲಿ 2,40,000 CAPF ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಚುನಾವಣೆ ಮುಗಿಸಿ ಫಲಿತಾಂಶ ಬರುತ್ತಲ್ಲ, ಅದಾಗ್ತಿದ್ದ ಹಾಗೆ ಪ್ಯಾಕ್ ಮಾಡಿಕೊಂಡು ಹೊರಟು ಬಿಡ್ತಾರೆ. ಮತ್ತು ಅವರಿಗೇನು ಆ ರಾಜ್ಯದಲ್ಲಿ ಕೆಲಸ ಇರೋದಿಲ್ಲ. ಆದರೆ ಅಮಿತ್ ಶಾ ಹೇಳ್ತಾ ಇದ್ದಾರೆ, ಬಂಗಾಳದಲ್ಲಿ ಸರ್ಕಾರ ರಚನೆ ಆದ ಬಳಿಕವೂ ಕೂಡ, ಅಂದರೆ ಮೇ 4ನೇ ತಾರೀಕು ಚುನಾವಣಾ ಫಲಿತಾಂಶ ಬರುತ್ತಲ್ಲ, ಆ ಬಳಿಕವೂ ಕೂಡ 2 ತಿಂಗಳ ಕಾಲ CAPF ಸಿಬ್ಬಂದಿ ಬಂಗಾಳದಲ್ಲೇ ಇರ್ತಾರೆ. ಈಗ ಎಲ್ಲೆಲ್ಲಿ ಡಿಪ್ಲಾಯ್ ಆಗಿದ್ದಾರೋ ಅಲ್ಲೇ ಮುಂದುವರಿತಾರೆ, ಹೀಗಂತ ಘೋಷಣೆ ಮಾಡಿದ್ದಾರೆ. ಅಮಿತ್ ಶಾರ ಈ ಘೋಷಣೆಗೆ ಈಗ ಕಾರಣವನ್ನು ಹುಡುಕಲಾಗ್ತಾ ಇದೆ. ಮೊದಲನೇದಾಗಿ ಏನು ಕೇಳಿದ್ರೆ, ಬಂಗಾಳದಲ್ಲಿ ಯಾವತ್ತೂ ಕೂಡ ಚುನಾವಣೋತ್ತರ ಹಿಂಸಾಚಾರ ಇದೆಯಲ್ಲ, ಇದು ಜಾಸ್ತಿನೇ ಇರುತ್ತೆ. ಫಲಿತಾಂಶ ಪ್ರಕಟವಾದ ಬಳಿಕ ಈ TMC ಗೂಂಡಾಗಳು ಯಾವ ಬೂತ್ನಲ್ಲಿ ಹಿನ್ನಡೆ ಆಗಿದೆಯೋ ಆ ಬೂತ್ನಲ್ಲಿ ಅಲ್ಲಿನ ಮತದಾರರನ್ನು ಹಿಂಸಿಸುವಂತಹ ಕೆಲಸ ಮಾಡ್ತಾರೆ. ಲೋಕಲ್ ನಾಯಕರ ಮೇಲೆಲ್ಲ ಹಿಂಸಾಚಾರ ನಡೆಯುತ್ತೆ. ಹೀಗಾಗಿ ಬಹುತೇಕರು ಭಯಗೊಂಡೇ ಮತದಾನಕ್ಕೆ ಬರೋದಿಲ್ಲ, ಅಥವಾ ಮತದಾನಕ್ಕೆ ಬಂದರೂ ಕೂಡ TMCಗೆ ಓಟ್ ಹಾಕಿ ಹೋಗ್ಬಿಡ್ತಾರೆ. ಯಾಕೆ ಸುಮ್ಮನೆ ರಿಸ್ಕು, ಹೇಗಿದ್ರೂ ಬದಲಾಗೋದಿಲ್ಲ. ಈ ರೀತಿಯ ಮನಸ್ಥಿತಿಯನ್ನು ಬಂಗಾಳದಲ್ಲಿ TMC ಗೂಂಡಾಗಳು ಬೆಳೆಸಿಟ್ಟುಬಿಟ್ಟಿದ್ದಾರೆ. ಅದಕ್ಕೆ ಅಮಿತ್ ಶಾ ಜನರಿಗೆ ಭರವಸೆ ಕೊಟ್ಟಿದ್ದಾರೆ. ಈಗ ಚುನಾವಣೆ ಮುಗೀತು ಅಂತ ಹೇಳಿಬಿಟ್ಟು ನಮ್ಮ CAPF ಸಿಬ್ಬಂದಿಗಳು ಇಲ್ಲಿಂದ ಹೊರಟು ಹೋಗೋದಿಲ್ಲ. ನಿಮ್ಮ ರಕ್ಷಣೆಗೋಸ್ಕರವಾಗಿ 2 ತಿಂಗಳ ಕಾಲ ಇಲ್ಲೇ ಇರ್ತಾರೆ. ನೀವೇನು ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಬಂದು ಧೈರ್ಯವಾಗಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಅಮಿತ್ ಶಾ ಕರೆ ಕೊಟ್ಟ ಹಾಗಿದೆ. ಇದೊಂದೇ ಕಾರಣನ ಕೇಳಿದ್ರೆ, ಕೆಲ ಬೇರೆ ಸೂಚನೆಗಳು ಕೂಡ ಸಿಗ್ತಾ ಇದೆ. ಅದೇನು ಕೇಳಿದ್ರೆ, ಬಂಗಾಳದಲ್ಲಿ ಒಂದು ರೀತಿಯಲ್ಲಿ ಅಸಹಜವಾದಂಥ ಈ ಆರ್ಮಿ ಡಿಪ್ಲಾಯ್ಮೆಂಟ್ ಆಗಿದೆ. ಕೆಲ ಮಾಧ್ಯಮ ಮಿತ್ರರು ಹೇಳ್ತಾ ಇದ್ರು, ಬಂಗಾಳಕ್ಕೆ ಹೋದರೆ ನಾವು ಜಮ್ಮು ಕಾಶ್ಮೀರದಲ್ಲಿ ಇದೀವಾ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಇದೀವಾ ಅಂತ ಗೊತ್ತೇ ಆಗೋದಿಲ್ಲ. ಆ ರೀತಿಯಾಗಿ ಗಲ್ಲಿಯಲ್ಲೂ ಕೂಡ ಸೇನಾ ಸಮವಸ್ತ್ರಧಾರಿಗಳು ಕಾಣ್ತಾರೆ ಅಂತ. ಜೊತೆಗೆ ಆರ್ಮಡ್ ವೆಹಿಕಲ್ಗಳ ಸಂಚಾರವೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಇದು ಯಾವುದೂ ಕೂಡ ಮಾಮೂಲಿ ಚುನಾವಣಾ ಭದ್ರತೆಯಂತೆ ಕಾಣ್ತಾ ಇಲ್ಲ. ಈಗ ಅಮಿತ್ ಶಾ ಹೇಳ್ತಾ ಇದ್ದಾರೆ, ಮುಂದಿನ 60 ದಿನಗಳ ಕಾಲ ಇವರೆಲ್ಲ ಇಲ್ಲೇ ಇರ್ತಾರೆ ಅಂತ. ಇದರ ಹಿಂದೆ ಬೇರೆ ಏನೋ ಪ್ಲಾನ್ ಇದೆಯಾ? ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡುವಂತಹ ಸಂದರ್ಭದಲ್ಲಿ ಇದೇ ರೀತಿಯ ಡಿಪ್ಲಾಯ್ಮೆಂಟ್ಗಳನ್ನು ಮಾಡಿದ್ರು. ಈಗಲೂ ಕೂಡ ಬಂಗಾಳದ ವಿಚಾರದಲ್ಲಿ ಏನಾದರೂ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನು ತೆಗೆದುಕೊಳ್ಳಬಹುದಾ? ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆ ರೀತಿಯ ಕೆಲ ವರದಿಗಳು ಕೂಡ ಪ್ರಕಟಗೊಳ್ತಾ ಇದ್ದಾವೆ. ಮಿತ್ರರೇ, ಒಂದಂತೂ ಸತ್ಯ, ಮೇ 4ನೇ ತಾರೀಕು ಯಾವುದೇ ರೀತಿಯ ಫಲಿತಾಂಶ ಬಂದರೂ ಕೂಡ ಬಂಗಾಳ ಮಾತ್ರ ಮುಂದಿನ ಕೆಲ ಸಮಯ ಬಹಳ ಸುದ್ದಿಯಲ್ಲಿರುತ್ತೆ. ಅದು BJP ಅಧಿಕಾರಕ್ಕೆ ಬರಲಿ ಅಥವಾ TMC ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿ, ಬಂಗಾಳ ಮಾತ್ರ ನಿರಂತರವಾಗಿ ಸುದ್ದಿ ಆಗ್ತಾ ಇರುತ್ತೆ. ಅಂತಹ ಕೆಲ ಬೆಳವಣಿಗೆಗಳು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.